ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹಾರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಒಂದು ಬಹಳ ಮುಖ್ಯವಾದಂತಹ ವಿಷಯ. ಯಾಕಂತಂದ್ರೆ ಇದು ಅಸೆಂಬ್ಲಿವರೆಗೂ ಕೂಡ ಚರ್ಚೆ ಆದಂತಹ ವಿಷಯ. ಯಾಕಂದ್ರೆ ಇಡೀ ಕರ್ನಾಟಕದಾದ್ಯಂತ ಜನ ಏನು ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಜನ ಒದ್ದಾಡ್ತಾ ಇದ್ದಾರೆ. ಆದ್ರೆ ಕರ್ನಾಟಕ ದಿನೇ 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 ಮುಂದಕ್ಕೆ ಹೋಗ್ತಾನೆ ಇದೆ. ಯಾವಾಗ ಡಿಸಿಷನ್ ಆಗುತ್ತೆ ಏನಾಗುತ್ತೆ ಅನ್ನೋದು ಜನಗಳಿಗೆ ಇವತ್ತು ಕೂಡ ಒಂದು ಗೊಂದಲ ಅನ್ನೋದು ಉಳ್ಕೊಬಿಟ್ಟಿದೆ. ಅದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಕೊಡ್ಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಒಂದು ಪ್ರಯತ್ನ ಮಾಡ್ತಾ ಇದೆ. ಇದಂತೂ ಖಂಡಿತ ನಿಜ ಫ್ರೆಂಡ್ಸ್. ಇವತ್ತು ಏನು ನಮ್ಮ ಈ ಸ್ವತ್ತು ಯಾವ ಸೈಟ್ಗಳಿಗಾಗುತ್ತೆ, ಯಾವ ಸೈಟ್ಗಳಿಗಾಗಲ್ಲ, ಯಾವ ಸೈಟ್ಗಳಿಗೆ ನೀವು ತಗೋಬೇಕು, ಯಾವ ಸೈಟುಗಳು ತಗೋಬಾರ್ದು ಅನ್ನೋ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಎಂಟರ್ ಆಗೋಣ. ಏನಂತ ಅಂದ್ರೆ ಮೊನ್ನೆ ವಿಧಾನಸೌಧದಲ್ಲೂ ಕೂಡ ಅಸೆಂಬ್ಲಿಯಲ್ಲೂ ಕೂಡ ಇದೇ ವಿಷಯನೇ ಚರ್ಚೆ ಆಯಿತು. ಯಾಕಂತ ಅಂದ್ರೆ ಎಲ್ಲೆಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಏನು ಗ್ರಾಮ ಠಾಣಾ ಸೈಟ್ಸ್ ಆಗ್ಬೋದು, ಮುನ್ಸಿಪಲ್ ಸೈಟ್ಸ್ ಆಗ್ಬೋದು, ಪುರಸಭಾ ಸೈಟ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಆಗ್ಬೋದು, ಅಥವಾ ನಗರಸಭೆ ಸೈಟ್ಸ್ ಆಗ್ಬೋದು, ಅಥವಾ ಸರ್ವೆ ನಂಬರ್ಸ್ ರೆವಿನ್ಯೂ ಸೈಟ್ಸ್ ಆಗ್ಬೋದು, ಎಲ್ಲದಕ್ಕೂ ಕೂಡ ಈ ಬಿ ಖಾತಾವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಏನು ನಮ್ಮ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿ ಸುಮಾರು 3 ತಿಂಗಳ ಕಾಲ ಕಳೆದೇ ಹೋಗಿದೆ. ಇದು 4ನೇ ತಿಂಗಳು ರನ್ನಿಂಗ್ ಅಲ್ಲಿದೆ. ಆದ್ರೂ ಕೂಡ ಇನ್ನೂ ಯಾವುದೇ ಒಂದು ಖಾತಾ ಕೂಡ ಇಶ್ಯೂ ಆಗಿಲ್ಲ. ಅಂತ ಅಂದ್ರೆ ನಗರಸಭೆ ಪುರಸಭೆಯಲ್ಲಿ ಮಾತ್ರನೇನೆ ಖಾತಾಗಳು ಇಶ್ಯೂ ಆಗ್ತಾ ಇರೋದು. ಆದ್ರೆ ಪಂಚಾಯತ್ ಲಿಮಿಟ್ ಏನು RDPR ಅಂತ ಹೇಳ್ತೀವಿ, ಎಲ್ಲೂ ಕೂಡ ಇನ್ನು ಒಂದೇ ಒಂದು ಖಾತಾ ಕೂಡ ಇಶ್ಯೂ ಆಗಿಲ್ಲ. ಮೊನ್ನೆ ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಮಾತಾಡ್ಬೇಕಾದ್ರೆ ಒಂದು ಸೆಷನ್ ಅಲ್ಲಿ ಕೂಡ ಅವರು ಮಾತಾಡ್ತಾ ಇದ್ರು. ಏನಂತ ಅಂದ್ರೆ ಏನು ನಮ್ಮ ಕರ್ನಾಟಕ ಸರ್ಕಾರ ಅನೌನ್ಸ್ ಅನ್ನ ಮಾಡಿದೆ, ಅದರಲ್ಲಿ ಯಾವ್ಯಾವ ಸೈಟಿಗೆ ಖಾತೆ ಮಾಡಬೇಕು, ಯಾವ್ಯಾವ ಸೈಟಿಗೆ ಖಾತೆ ಮಾಡಬಾರ್ದು ಅನ್ನೋದು ಕೂಡ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಯಾಕಂತ ಅಂದ್ರೆ ಜನಗಳಿಗೆ ಇನ್ನೂ ತುಂಬಾನೇ ಗೊಂದಲದಲ್ಲಿದ್ದೀರಾ. ನಾನು ಹೇಳ್ತಾ ಇದ್ದೀನಿ. ಯಾಕಂತ ಅಂದ್ರೆ ನಾನು ಅವತ್ತಿಂದ ವಿಡಿಯೋಸ್ ಅಲ್ಲಿ ಎಲ್ಲ ಕೂಡ ಹೇಳ್ತಾ ಇರೋದಿಷ್ಟೇನೇನೆ, ಯಾರು ಕೂಡ GPA ಮಾಡ್ಕೋಬೇಡಿ ಅಂತ. ಇನ್ನೊಂದು ಯಾರೆಲ್ಲ ಅಗ್ರಿಮೆಂಟ್ ಹಾಕೊಂಡಿದ್ದೀರಾ, ಅಗ್ರಿಮೆಂಟ್ದು ಕೂಡ 100% ಆಗದೆ ಇರೋ ಕೆಲಸ. ನೀವು ಅಗ್ರಿಮೆಂಟ್ ಏನಾದ್ರೂ ಹಾಕೊಂಡು ಬಿಲ್ಡರ್ಗಳ ಕಡೆಯಿಂದ ನೀವೇನಾದ್ರೂ ಕಾಯ್ತಾ ಇದ್ರೆ ನಮ್ಗೆ 100% ಖಾತೆ ಆಗುತ್ತೆ ಅನ್ನೋ ಒಂದು ಇದಿದ್ರೆ ನೀವು 100% ಅದು ಆಗದೆ ಇರುವಂತಹ ಕೆಲಸ. ಯಾಕಾಗಿ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಕರ್ನಾಟಕ ಸರ್ಕಾರ ಏನ್ ಅಮೆಂಡ್ಮೆಂಟ್ ಮಾಡಿದೆ, ಆ ಅಮೆಂಡ್ಮೆಂಟ್ ಅಲ್ಲಿ ಹೇಳಿರೋದೇನಂದ್ರೆ ಒನ್ ಟೈಮ್ ಖಾತಾ. ಇಲ್ಲಿಯವರೆಗೂ ಯಾವುದು ರಿಜಿಸ್ಟ್ರೇಷನ್ ಡೀಡ್ ಅಂತಂದೇಳಿ ಸೇಲ್ ಡೀಡ್ ಅಂತ ಆಗಿದೆ, ಆ ಸೇಲ್ ಡೀಡ್ಗಳಿಗೆ ಮಾತ್ರನೇನೆ ಏನು ಪೆನಾಲ್ಟಿ ಹಾಕ್ಬಿಟ್ಟು ಡಬಲ್ ಟ್ಯಾಕ್ಸ್ ಅನ್ನ ವಸೂಲಿ ಮಾಡಿಬಿಟ್ಟು ಒನ್ ಟೈಮ್ ಖಾತಾ ಈ ಸ್ವತ್ತನ್ನ ಇಶ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಈ ಸ್ವತ್ತು 2.0 ಜಾರಿಗೆ ತಂದಿರೋದು. ಆದ್ರೆ ಎಷ್ಟೋ ಜನ ಬಿಲ್ಡರ್ಸ್ ಏನ್ ಮಾಡ್ತಾ ಇದ್ದಾರೆ, ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಜನಗಳಿಗೆ. ಯಾವ ರೀತಿ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ನಿಮಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರೋರ್ಗು ಕೂಡ ಹೊಸ ಲೇಔಟ್ಗಳು ಕೂಡ ಖಾತಾ ಬಿಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದ್ದಾರೆ. ಅದು ಯಾವ ರೀತಿಯಲ್ಲಿ ಬಿಡ್ತಾರೆ, ಯಾವಾಗ ಬಿಡ್ತಾರೆ ಅನ್ನೋ ಕ್ಲಾರಿಟಿ ಇಲ್ಲಿವರೆಗೂ ಕೂಡ ಇಲ್ಲ. ಇನ್ನೊಂದೇನಂದ್ರೆ, ಯಾವ್ಯಾವ ಸೈಟ್ಗಳು ರಿಜಿಸ್ಟ್ರೇಷನ್ ಆಗಿದೆ, ಯಾವ್ಯಾವ ಸೈಟ್ಗಳು ರಿಜಿಸ್ಟ್ರೇಷನ್ ಡೀಡ್ ಆಗಿದೆ ಅಂತದ್ದಕ್ಕೆ ನಿಮ್ಗೆ ಈ ಖಾತಾವನ್ನ ಸಿಗುತ್ತೆ. ಮತ್ತೆ ನಿಮ್ಗೆ ಸೇಲ್ ಡೀಡೇ ಆಗಿಲ್ಲ, ನಮ್ದು ಸರ್ವೆ ನಂಬರ್ ಜಾಗ ಊರಿಂದ ಹೊರಗಡೆ ಇದೆ, ಗ್ರಾಮ ಠಾಣಾದಲ್ಲಿಲ್ಲ, ನಮಗ್ ಡೀಡ್ ಆಗಿಲ್ಲ ಅನ್ನೋದಕ್ಕೆ ಮೊನ್ನೆ ಸೆಷನ್ ನಲ್ಲಿ ಕ್ಲಿಯರ್ ಕಟ್ ಆಗಿ ಕೃಷ್ಣ ಬೈರೇಗೌಡರು ಕೂಡ ಒಂದು ಕ್ಲಾರಿಟಿ ಕೊಟ್ರು. ಏನು 94D ಮತ್ತೆ 38A ನಲ್ಲಿ ನೀವು ಯಾವ ರೀತಿ ನಿಮ್ಗೆ ಆ ಜಮೀನು ಬಂದಿದೆ ಅನ್ನೋದನ್ನ ನೋಡ್ಕೊಂಡು
ನಿಮ್ಮ ಹೆಸರಿಗೆ ಸೇಲ್ ಡೀಡ್ ಆಗಿಲ್ಲ ಅಂತ ಅಂದ್ರೆ 94D ನಲ್ಲೂ ಮತ್ತು 38A ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿಸ್ಕೊಂಡು ವಸತಿ ಸಹಿತ ಖಾತಾವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಕೃಷ್ಣ ಬೈರೇಗೌಡರು ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಫ್ರೆಂಡ್ಸ್, ಇವತ್ತು ಒಂದು ಕ್ಲಿಯರ್ ಆಗಿ ತಿಳ್ಕೊಬೇಕಾಗಿರೋ ವಿಷಯ ಏನಂತಂದ್ರೆ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾವುದಕ್ಕೆ ಯಾವಾಗ ಹೆಂಗ್ ಬೇಕಾದ್ರೂ ಸರ್ಕಾರ ತಮ್ಮ ವಿಧೇಯಕಗಳನ್ನ ತಿದ್ದುಪಡಿಯನ್ನ ಮಾಡ್ಕೊಳ್ತಾರೆ. ಆದ್ರಿಂದ ಯಾವುದೇ ಸರ್ಕಾರ ಬರಲಿ, ಏನೇ ಬರಲಿ, ಒಂದು ಅಮೆಂಡ್ಮೆಂಟ್ ಆಗಿದೆ, ಒಂದು ನೋಟಿಫಿಕೇಶನ್ ಆಗಿದೆ ಅಂತಂದ್ರೆ ಅದು ನೆಕ್ಸ್ಟ್ ಯಾವಾಗ ಏನು ತಿದ್ದುಪಡಿ ಬೇಕು ಆ ಸರ್ಕಾರಕ್ಕೆ ತಕ್ಕಂತೆ ತಿದ್ದುಪಡಿಯನ್ನ ಮಾಡ್ಕೊಳ್ತಾರೆ. ಇವಾಗ ನಾನು ಈ ವಿಡಿಯೋದಲ್ಲಿ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಇವಾಗ ನೀವು ಏನು ಪರ್ಚೇಸ್ ಮಾಡಿದ್ದೀರಾ, ನಿಮ್ಮ ಹೆಸರಿಗೆ ಏನು ಸೇಲ್ ಡೀಡ್ ಆಗಿದೆ, ಕನ್ವರ್ಷನ್ ಆಗಿರೋದಾಗ್ಬೋದು ಅಥವಾ ಕನ್ವರ್ಷನ್ ಆಗಿಲ್ಲದೆ ಇರೋದಾಗ್ಬೋದು, ಯಾವುದೇ ರೆವಿನ್ಯೂ ಲೇಔಟ್ ಅಲ್ಲಿ ನೀವು ತಗೊಂಡಿದ್ರು ಕೂಡ ಅದಕ್ಕೆ 11B ಖಾತಾ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಇಶ್ಯೂ ಮಾಡುತ್ತೆ. ಅದೇ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದ್ರೆ, ಎಲ್ಲೋ ಜಮೀನಲ್ಲಿ ನೀವು ಕಟ್ಟಿದ್ದೀರಾ, ಜಮೀನಲ್ಲಿ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಯಾವುದೇ ದಾಖಲೆ ಇಲ್ಲ ಅಂದಾಗ ಅದಕ್ಕೂ ಕೂಡ ಆಪ್ಷನ್ ಕೊಡ್ತಾ ಇದ್ದಾರೆ ನಮ್ಮ ಮಾನ್ಯ ಕೃಷ್ಣ ಬೈರೇಗೌಡರು. ಯಾವುದ್ರಲ್ಲಿ? 94D ಮತ್ತೆ 38A ನಲ್ಲಿ ದಾಖಲೆ ರಹಿತ ವಸತಿಯೇತರ ಪ್ರದೇಶ ಅಂತ ಹೇಳ್ಬಿಟ್ಟು ಅದನ್ನ ಗುರ್ತಿಸಿ ಅವರಿಗೂ ಕೂಡ ಈ ಖಾತಾ ಕೊಡ್ಬೋದು. ಏನೇಳಿ? ದಾಖಲೆ ರಹಿತ ವಸತಿಯೇತರ ಪ್ರದೇಶ ಅಂತ ಹೇಳ್ಬಿಟ್ಟು ನೀವು ಖಾತಾಗೆ ಅಪ್ಲೈ ಮಾಡ್ಬೋದು. ಅದಕ್ಕೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಆಪ್ಷನ್ ಅನ್ನ ಕೊಡ್ತಾ ಇದೆ. ನಾನು ಅವರು ಮಾತಾಡಿರೋದೇನೆ ವಿಡಿಯೋ ಕೂಡ ಇದರಲ್ಲಿ ಅಟ್ಯಾಚ್ ಮಾಡ್ತೀನಿ, ಕ್ಲಿಯರ್ ಕಟ್ ಆಗಿ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಯಾವ್ಯಾವ ರೀತಿ ಅವರಿಗೆ ತಕ್ಕಾಗಿ ಯಾವ ರೀತಿ ಚೇಂಜ್ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ನೀವು ಈ ಖಾತಾ ಮಾಡಿಲ್ಲ, ಈ ಖಾತಾ ಮಾಡಿಲ್ಲ ಅಂತಂದೇಳಿ ಜನ ಕ್ವಶನ್ಗಳು ಕೇಳ್ತಾ ಇದ್ರೆ, ಇವರು ಅದಕ್ಕೆ ಯಾವ ರೀತಿ ಬೇಕಾದ್ರೂ ಕೂಡ ಒಂದು ಸಮಜಾಯಿಸಿ ಅನ್ನೋದು ಯಾವ ರೀತಿ ಹೇಳ್ತಾರೆ, ಯಾವ ರೀತಿ ಕೊಡ್ತಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಏನು ಇವಾಗ ಮಾನ್ಯ ಕೃಷ್ಣ ಬೈರೇಗೌಡರಾಗ್ಬೋದು, ನಗರಾಭಿವೃದ್ಧಿ ಸಚಿವರಾಗ್ಬೋದು, DCM DK ಸಾಹೇಬ್ರಾಗ್ಬೋದು, ಅಥವಾ ಪ್ರಿಯಾಂಕ ಖರ್ಗೆ ಆಗ್ಬೋದು, ಅಥವಾ ನಮ್ಮ ಮುಖ್ಯಮಂತ್ರಿಗಳಾಗ್ಬೋದು, ಎಲ್ಲರೂ ಹೇಳೋದು ಒಂದೇನೇನೆ, ನಾವು ಮಾಡ್ತಾ ಇರೋದು 100% ಒಳ್ಳೆ ಕೆಲಸ. ಈ ಸ್ವತ್ತು 2.0 ಏನು ನಾವು ವೆಬ್ಸೈಟ್ ಅನ್ನ ಬಿಟ್ಟಿದೀವಿ, ಅದು 100% ಇದಾಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ಕಾಯಿರಿ. ಇಷ್ಟೇನೇನೆ ಜನಗಳಿಗೆ ಅವರು ಒಂದು ಮೆಸೇಜ್ ಅನ್ನ ಕೊಡ್ತಾ ಇರೋದು. ಆದ್ರಿಂದ ಯಾರ್ಯಾರು ಈ ಖಾತಾಗೆ ಅಪ್ಲೈ ಮಾಡಿದ್ದೀರಾ ಅವರು ಸ್ವಲ್ಪ ಪೇಷನ್ಸಿಯಿಂದ ಇದ್ರೆ 100% ಪ್ರತಿಯೊಬ್ಬರಿಗೂ ಖಾತಾ ಸಿಗುತ್ತೆ. ಒಂದು ವೇಳೆ ಯಾರೆಲ್ಲ ಅಪ್ಲೈ ಮಾಡ್ಕೊಂಡಿಲ್ಲ, ಪ್ಲೀಸ್ ನೀವು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ರೆಡಿ ಮಾಡಿಕೊಂಡು ನೀವು ಕೂಡ ಅಪ್ಲಿಕೇಶನ್ಸ್ ಹಾಕ್ಸ್ಕೊಳ್ಳಿ. ಇಲ್ಲಿ ಇನ್ನೊಂದು ನಿಮಗೆ ಒಂದು ಮೆಸೇಜ್ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಏನಂದ್ರೆ, ನಮ್ಮ ಆಫೀಸ್ ಸಂಡೇ ಕೂಡ ಓಪನ್ ಇರುತ್ತೆ. ಸಂಡೇ ಭಾನುವಾರ ಕೂಡ ಓಪನ್ ಇರುತ್ತೆ. 10 ಗಂಟೆಯಿಂದ 6 ಗಂಟೆವರೆಗೂ ಸಂಡೇ ಆಫೀಸ್ ಓಪನ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನೆಕ್ಸ್ಟ್ ವೀಕ್ ಯುಗಾದಿ ಇರೋದ್ರಿಂದ, ತುಂಬಾ ಲಾಂಗ್ ಲೀವ್ಸ್ ಬರ್ತಾ ಇರೋದ್ರಿಂದ ಈ ಸಂಡೇ ಕೂಡ ನಮ್ಮ ಆಫೀಸ್ ಓಪನ್ ಇರುತ್ತೆ. ಯಾರೆಲ್ಲ ಕೂಡ ನಿಮ್ಗೆ ಈ ಖಾತಾ ಅಪ್ಲಿಕೇಶನ್ ಅನ್ನ ಹಾಕಬೇಕು ಅವರೆಲ್ಲರೂ ಕೂಡ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಸ್ಕೊಳ್ಬೋದು. ಮತ್ತೆ ನೀವು BBMP B ಖಾತೆಯಿಂದ A ಖಾತಾಗಾಗ್ಬೋದು, ಅಥವಾ ಈ ಖಾತಾಗಾಗ್ಬೋದು, ಅಥವಾ B ಖಾತಾಗಾಗ್ಬೋದು, ಅಥವಾ ನೀವು 11A 11B, ಅಥವಾ ನಿಮ್ಗೆ ಯಾವ್ದಾದ್ರು 94D 94C ನಲ್ಲಿ ಬಂದಿರೋದಾಗ್ಬೋದು, ಹಕ್ಕುಪತ್ರದಲ್ಲಿ ಬಂದಿರೋದಾಗ್ಬೋದು, ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೂ ಕೂಡ ನೀವು ನಮ್ಮ ಆಫೀಸಿಗೆ ವಿಸಿಟ್ ಮಾಡಿದ್ರೆ ಖಂಡಿತ ಪ್ರತಿಯೊಂದು ರಿಯಲ್ ಎಸ್ಟೇಟ್ ಸರ್ವಿಸು ಕೂಡ ನಮ್ಮ ಆಫೀಸಿಂದ ಸಿಗುತ್ತೆ. ಅದು ಬಂದ್ಬಿಟ್ಟು ಒಂದು ನಾಮಿನಲ್ ಚಾರ್ಜಸ್ ಅಂತ ಇರುತ್ತೆ. ಫ್ರೆಂಡ್ಸ್, ನಂದು ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್ ಅಂತ ಅಂದ್ರೆ, ನಾನು ವಾಟ್ಸಪ್ ಮೆಸೇಜ್ಗಳಿಗೆ ರಿಪ್ಲೈ ಮಾಡಲ್ಲ. ಏನೇ ಇದ್ರೂ ಕೂಡ ನೀವು ಯಾರಿಗೆಲ್ಲನೂ ಈ ಖಾತಾ ಬೇಕು, ಈ ಖಾತಾ ಅಪ್ಲಿಕೇಶನ್ ಹಾಕಬೇಕು, ಅವರೆಲ್ಲರೂ ಕೂಡ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಲ್ಲೇಶ್ವರಂ ಮಂತ್ರಿಮಲ್ ಹತ್ರ ನಮ್ಮ ಆಫೀಸ್ ಇರೋದು, ಆಫೀಸಿಗೆ ಡೈರೆಕ್ಟ್ ವಿಸಿಟ್ ಕೂಡ ನೀವು ಮಾಡ್ಬೋದು. ವಿಸಿಟ್ ಮಾಡಿಕೊಂಡು ಬಂದು ನೀವು ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ಏನೆಲ್ಲ ಒಂದು ಬೆಳವಣಿಗೆ ಆಗಿದೆ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ನೀವು
ಇನ್ನ ಯಾವುದೇ ಲೇಔಟ್ಸ್ ಅಲ್ಲೂ ಕೂಡ ಎಷ್ಟೇ ಬಿಲ್ಡರ್ಗಳ ಆಸೆ ಇಟ್ಟರು ಕೂಡ ಯಾರು ಕೂಡ ಸೈಟ್ ಬುಕ್ಕಿಂಗ್ ಅಂತ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಬಿಲ್ಡರ್ ಹೆಸರಿಗೆ 100% ಖಾತೆ ಕೊಡಲ್ಲ. ನಿಮ್ಮ ಹೆಸರಿಗೆ ಡೀಡ್ ಆಗಿದ್ರೆ ಮಾತ್ರನೇನೆ ಖಾತೆ ಸಿಗೋದು. ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ, ಸರ್ ನಾನು ಅಗ್ರಿಮೆಂಟ್ ಹಾಕೊಂಡಿದ್ದೀನಿ, ನಂದು ಆಗುತ್ತಾ, ಅಗ್ರಿಮೆಂಟ್ ಹಾಕೊಂಡಿದ್ದೀನಿ ಆಗುತ್ತಾ, GPA ಮಾಡ್ಕೊಂಡಿದ್ದೀನಿ ಆಗುತ್ತಂತ. ಖಂಡಿತ ಆಗಲ್ಲ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಅವ್ರಿಗೆ ಬಿ ಖಾತಾ ಕೊಡೋದ್ರ ಮುಖಾಂತರ ಅವ್ರಿಗೆ ಒಂದು ಪರಿಹಾರ ಕೊಡ್ತಾ ಇದ್ದೇವೆ. ಅದು ಕೂಡ ಒನ್ ಟೈಮ್. ಇನ್ನು ಮುಂದೆ ಆ ರೀತಿ ಯಾರು ಮಾರಾಟ ಮಾಡ್ಲಿಕ್ಕೂ ಆಗೋದಿಲ್ಲ, ಖರೀದಿ ಮಾಡ್ಲಿಕ್ಕೂ ಆಗದಂಗೆ ನಾವು ಬಂದ್ ಮಾಡಿದ್ದೇವೆ. ಹಿಂದೆ ಖರೀದಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕನ್ವರ್ಷನ್ ಇಲ್ಲ, ಪ್ಲಾನ್ ಅಪ್ರೂವಲ್ ಇಲ್ಲ, ಕೃಷಿ ಭೂಮಿಯಲ್ಲಿ ಲೇಔಟ್ ಮಾರಿದ್ದಾರೆ. ಕ್ರಯ ಪತ್ರ ಇದ್ರೆ ಅವ್ರಿಗೆ ಬಿ ಖಾತಾ ಕೊಡ್ತೇವೆ ಪಂಚಾಯಿತಿಯಲ್ಲಿ ಮತ್ತು ಮುನ್ಸಿಪಾಲಿಟಿಯಲ್ಲಿ. ಕ್ರಯ ಪತ್ರ ಇಲ್ದೆ ಹೋದ್ರೆ ಅದನ್ನ 94D ಒಳಗಡೆ ಸೇರಿಸ್ಕೊಂಡು ಮಾಡಿ. ಸೊ ಇವೆರಡಕ್ಕೂ ಕೂಡ ಒಂದಕ್ಕೆ ಒಂದ್ ಸೊಲ್ಯೂಷನ್, ಇನ್ನೊಂದು ಪರಿಸ್ಥಿತಿಗೆ ಮತ್ತೊಂದು ಸೊಲ್ಯೂಷನ್. ಕ್ರಯ ಪತ್ರ ಇಲ್ದೆ ಇದ್ರೆ ಅದನ್ನ ದಾಖಲೆ ರಹಿತ ವಸತಿ ಪ್ರದೇಶ ಅಂತ ಪರಿಗಣಿಸಿ ಅದನ್ನ ಈ 38A ಅಥವಾ 94D ಕೆಳಗಡೆ ತಗೊಂಡು ಮಾಡಿ ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಇದನ್ನ ಎಲ್ಲೆಲ್ಲಿ ಶಾಸಕರುಗಳು, ನಾನು ಪದೇ ಶಾಸಕರು ಒತ್ತುತ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆದ್ರೆ ಎಲ್ಲಿ ಈಗ ಅಧಿಕಾರಿಗಳು ಮಾಡೋಷ್ಟು ಮಾಡಿದ್ದಾರೆ, ಆದ್ರೆ ಎಲ್ಲಿ ಶಾಸಕರುಗಳು ಆಸಕ್ತಿ ತಗೊಂಡಿದ್ದಾರೆ ಅಲ್ಲಿ ಸ್ವಲ್ಪ 90% ಕವರೇಜ್ ಆಗಿದೆ. ಸೊ ನಿಮ್ಗೆ ಪ್ರಶ್ನೆಗೆ, ಅವರು ಕ್ರಯ ಪತ್ರ ಇದ್ರೆ ಬಿ ಖಾತಾ ಸಿಗುತ್ತೆ, ಕ್ರಯ ಪತ್ರ ಇಲ್ಲದೆ ಹೋದ್ರೆ ಇದರಡಿಯಲ್ಲಿ ಸೇರಿಸ್ಕೊಳ್ಳಿಕ್ಕೆ ನಾವು ಹೇಳಿದ್ದೇವೆ.